ಅಪ್ಪಂದು ಆಕ್ಚುಲಿ ಒಂದು ಓನ್ ಬಿಸ್ನೆಸ್ ಇತ್ತು. ಓಡೋ ಮಾಸನ ಹಚ್ಕೊಂಡ್ಬಿಟ್ಟಿದ್ದಾರೆ ಸೊಳ್ಳೆ ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು. ಅದಿವಾಗ ರ್ಯಾಷಸ್ ಆಗ್ಬಿಟ್ಟಿದೆ. 8th ಕ್ರಾಸ್ಗೆ 8th ಮೇನು ಅಂತ ಹೇಳ್ತಾ ಇದಾರೆ ಅಮ್ಮ ಅವಾಗ್ಲಿಂದ. ಗ್ರೀನ್ಸ್ ಅಪಾರ್ಟ್ಮೆಂಟ್ ಏನಿದೆಲ್ಲ, ಸೊ ಇಲ್ಲೂ ಕೂಡ ಮನೆ ಹುಡುಕಿದ್ವಿ. ನನ್ನ ಮೋಟಿವೇಶನ್ ಅದು ನಮ್ಮ ಅಪ್ಪ ಅಮ್ಮ ನನ್ನ ಏಜ್ ಅಲ್ಲಿ ಮನೆ ಕಟ್ತಾ ಇದ್ರು. 1 ಲಕ್ಷದಲ್ಲಿ ಅವಾಗ ಸೈಟ್ ಸಿಕ್ಕಿತ್ತು ಅಲ್ಲಮ್ಮ. 1 ಲಕ್ಷದಲ್ಲಿ ಇವಾಗ ಸೈಟ್ ಸಿಕ್ಕಿದ್ರೆ ಗೈಸ್ ಎಷ್ಟು ಸೈಟ್ ತಗೋಬೋದಿತ್ತು. ಮತ್ತೆ ಬರ್ಡೇ ಏನೇನು ಯೂಸ್ ಆಗ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಚೆಕ್ ಮಾಡಕ್ ಬಂದಿದ್ದೀನಿ ಗೈಸ್. ನಮ್ಮ ಅಪ್ಪ ಏನೋ ಹೇಳ್ತಿದ್ದಾರೆ ಕೇಳಿ. ಏನಪ್ಪ? ನಮಗೆ ಸ್ವಲ್ಪ ಜಾಸ್ತಿ ಆಗಿದೆ. ಏನ್ ಜಾಸ್ತಿ ಆಗಿದೆ? ಜಂಬ ಜಾಸ್ತಿ ಆಗಿದ್ಯಾ? ನಮ್ಮ ಅಪ್ಪಂಗೆ ಪಾರ್ಟಿ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಇನ್ನೊಂದು ದುರಂತ ಆಗಿತ್ತು, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನಾನು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀನಿ. ಇದು ನಾವು ಮೈಸೂರಲ್ಲಿ ತಗೊಂಡಂತ ಫೋಟೋ. ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ ಹೇಳ್ಬೋದು. ಇದರಲ್ಲಿ ಬ್ಲಾಕ್ ಪೇಜಸ್ ಇದೆ, ಬೇಜ್ ಪೇಜಸ್ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ರಾಷ್ಟ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12 ಗಂಟೆ. ಆ್ಯಕ್ಚುಲಿ ನಾನು ಇವತ್ತು ಎದ್ದಿದ್ದು ಲೇಟು, ಬಿಕಾಸ್ ರಾತ್ರಿ ಮಲಗಿದ್ದು ಲೇಟು. ಐ ಡೋಂಟ್ ನೋ, ದೀಸ್ ಡೇಸ್ ಬೇಗ ನಿದ್ದೆ ಬರ್ತಾ ಇಲ್ಲ ನನಗೆ. ಐ ಥಿಂಕ್ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಅನ್ಸುತ್ತೆ, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಪ್ಲಾನ್ ಮೈ ಡೇಸ್ ದೀಸ್ ಡೇಸ್. ಜಿಮ್ಮಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಲೈಕ್ ಬೇಗ ಎದ್ದು ಏನೇನೋ ಒಂದು ಪ್ಲಾನ್ಸ್ ಅನ್ನತ್ತಿರುತ್ತೆ. ಅಂದ್ರೆ ಕೆಲವು ಸಲ ಬಂದು ಸುಸ್ತಾಗಿ ಮಲ್ಕೊಂಡ್ರು ಇನ್ ದ ಸ್ಟಾರ್ಟಿಂಗ್ ಡೇಸ್. ಆಮೇಲೆ ಐ ಯೂಸ್ ಟು ಪ್ಲಾನ್ ಎವ್ರಿಥಿಂಗ್. ಆ್ಯಂಡ್ ಇವತ್ತು ಅಮ್ಮನೂ ಶಾಪಿಗೆ ಹೋದ್ರು, ಸೊ ನಾನು ರೆಡಿಯಾಗಿ ಶಾಪಿಗೆ ಹೋಗ್ಬೇಕು, ಬಿಕಾಸ್ ಅಪ್ಪನೂ ಅಲ್ಲೇ ಬರ್ತಾರೆ. ಸ್ಕಿನ್ ಅಲರ್ಜೀಸ್ ಇತ್ತು ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಅವ್ರನ್ನೂ ಅಲ್ಲಿಂದಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ನಿನ್ನೆ ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ನಿನ್ನೆ ಅಮ್ಮ ಲೇಟ್ ಆಗುತ್ತೆ ನೀನು ಬರೋದು, ಸೊ ಹಾಗಾಗಿ ನಾಳೆ ಕರ್ಕೊಂಡು ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಮ್ಮನೇಲಿ ತಿಂಡಿ ಬಂದ್ಬಿಟ್ಟು ಇವತ್ತು ಲಕ್ಕಿ ಉಪ್ಪಿಟ್ಟು, ಮತ್ತೆ ಈ ಸ್ಟ್ಯಾಂಡ್ ಏನು ತಂದಿದ್ದೆ, ಮತ್ತೆ ಪ್ಲೇಟ್ಸ್ ಎಲ್ಲ ಅಮ್ಮ ಜೋಡಿಸ್ಬಿಟ್ಟಿದ್ದಾರೆ. ನೈಸ್ ಅಲ್ವಾ? ಸೊ ಇವಾಗ ಲೆಟ್ಸ್ ಈಟ್ ಮೈ ಬ್ರೇಕ್ಫಾಸ್ಟ್. ಸೊ ಅಂಡ್ ನಮ್ಮ ಮಾಮ ಬೇರೆ ಬಂದಿದ್ರು ಮನೆಗೆ. ಸೊ ಹಳಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಮತ್ತು ದಾಳಿಂಬೆ ಫ್ರೂಟ್ಸ್ ಎಲ್ಲ ತಂದ್ಕೊಟ್ಟು ಹೋಗಿದ್ದಾರೆ. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ನ ಮಾಡೋಣ. ಲೆಟ್ಸ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಮಂತ್ರಿಗೆ ಹೋಗಬೇಕು ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಬೇಕು ನಾನು ಹೇಳ್ದಾಗೇನೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದೀನಿ ಆಯಿತಾ. ಆ್ಯಂಡ್ ಸ್ನಾನ ಮಾಡೋಕ್ಕೆ ಹೋಗಿ ಹೇರೇ ವಾಶ್ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ಸೊ ನೆನ್ನೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ನಾವು ಪೂರೆಲ್ಲ ಹೇರೆಲ್ಲ ಕಳ್ಳಿ ಆಗಿಬಿಟ್ಟಿತ್ತಲ್ಲ. ಸೊ ಸೆಟ್ ಮಾಡೋಕ್ಕಾಗಲ್ಲ, ವಾಷಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಟ್ಬಿಟ್ಟೆ. ಇವಾಗ ಮಾವಿನ ಹಣ್ಣೆಲ್ಲ ಕಟ್ ಮಾಡಿಟ್ಟಿದ್ದಾರಪ್ಪ. ಆ್ಯಂಡ್ ಊಟ ಮಾಡಿಕೊಂಡು ಮಂತ್ರಿಗೆ ಹೊರಡೋಣ ಇವಾಗ. ಗೈಸ್ ಇವಾಗ ಫೈನಲಿ ಮಂತ್ರಿಗೆ ಬಂದಾಯಿತು. ಎಷ್ಟು ನಿದ್ದೆ ನನಗೆ ಆಟೋಲಿ ಅಂತಂದರೆ ಹೇಳ್ಬಾರ್ದು, ಬಿಕಾಸ್ ರಾತ್ರಿ ಮಲ್ಕೊಂಡಿದ್ದು ಲೇಟ್ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಪ್ಪಂದು ಆ್ಯಕ್ಚುಲಿ ಒಂದು ಓನ್ ಬಿಸ್ನೆಸ್ ಇತ್ತು. ನಮ್ಮ ಬೆಂಗಳೂರು ಅಂತ ಹಳೆಬೀಡು ಮನೆ ಇದೆಲ್ಲ, ಸೊ ಅಲ್ಲಿ ಆ ಶಾಪಲ್ಲಿ ಅವ್ರು ವರ್ಕ್ ಮಾಡೋರು. ಅಂದರೆ ಸ್ವಂತ ಶಾಪಲ್ಲೇ ವೆಲ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಏನಂತಾರಪ್ಪ ಜೊತೆಗೆ ಬೇರೆ ವೆಲ್ಡಿಂಗ್ ಅಂತಲೇ ಹೇಳೋದು. ಮತ್ತು ಗೇಟು ಮತ್ತು ಇನ್ನೇನೆಲ್ಲ ರೆಡಿ ಮಾಡ್ತೀರಾ? ಗೇಟು, ರೈಲಿಂಗ್ಸು, ನೇಗ್ಲೆಲ್ಲ ಮಾಡೋರು ನಾನು ಚಿಕ್ಕವರಿದ್ದಾಗ. ಸೊ ಅದರದ್ದೆಲ್ಲ ವೆಲ್ಡಿಂಗ್ ಮಾಡೋರು. ಮುಂಚೆ ಏನಂತಂದರೆ ಗ್ಲಾಸಸ್ ಎಲ್ಲ ಇರ್ತಾ ಇರಲಿಲ್ಲ, ಸೊ ಅದನ್ನು ಮಾಸ್ ಥರ ಬರೋದು, ಅದು ಯೂಸ್ ಮಾಡೋರು ಆಯಿತಾ. ಸೊ ಅದು ಕೆಲವು ಸಲ ಯೂಸ್ ಮಾಡ್ತಿರ್ಲಿಲ್ಲ ಅಪ್ಪಾಜಿ. ಸೊ ಹಾಂ, ಆದ್ರೂ ಅವ್ರಿಗೆ ಕಣ್ಣೂರಿ ಎಲ್ಲ ಬರೋದು. ಸೊ ಪ್ರಾಬಬ್ಲಿ ಅದೇ ಹೊಗೆಯಿಂದ ಅವ್ರಿಗೆ ಸ್ಕಿನ್ ಇಶ್ಯೂ ಸ್ಟಾರ್ಟ್ ಆಗಿದ್ದಲ್ವಾ. ಸೊ ಅದೇ ಒಂದು ಅದ್ರದ್ದು ಹೊಗೆ ಏನಿರುತ್ತೆ ಅದು ತುಂಬ ಇಟ್ಸ್ ವೆರಿ ಬ್ಯಾಡ್ ಫಾರ್ ದ ಸ್ಕಿನ್ ಮತ್ತು ಕಣ್ಣಿಗೆಲ್ಲ ಆಯಿತಾ. ಸೊ ಆ ಹೊಗೆಯಿಂದ ನಮ್ಮ ಅಪ್ಪಗೆ ಸ್ಕಿನ್ ಇಶ್ಯೂಸ್ ಅಂತ ಸ್ಟಾರ್ಟ್ ಆಗಿದ್ದು. ಸೊ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್. ಅದಕ್ಕೇ ಯಾವುದೇ ಒಂದು ಪ್ರಾಡಕ್ಟ್ ಅಂದ್ರೂ ಅಪ್ಪನ ಸ್ಕಿನ್ ಮೇಲೆ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವಾಗಿಂದ ಸ್ಟಾರ್ಟ್ ಆಗಿರುವಂಥ ಪ್ರಾಬ್ಲಮ್ ಅದು. ಅದಕ್ಕೋಸ್ಕರ ಇವಾಗ ಮೊನ್ನೆ ಯಾವುದೊಂದು ಕ್ರೀಮ್ ಹಾಕಿದ್ದಾರೆ. ಯಾವುದೋ ಬಜ್ಜಿ ಓಡೋ ಮಾಸನ ಹಚ್ಕೊಂಡ್ಬಿಟ್ಟಿದ್ದಾರೆ ಸೊಳ್ಳೆ ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು. ಅದಿವಾಗ ರ್ಯಾಷಸ್ ಆಗ್ಬಿಟ್ಟಿದೆ ಈಗ. ಹಾಗಾಗಿ ಅದಕ್ಕೋಸ್ಕರ ಹಾಸ್ಪಿಟಲಿಗೆ ತೋರಿಸ್ಬೇಕು. ಸೊ ಇವಾಗ ಇಲ್ಲೇ ಅಮ್ಮ ಹತ್ರ ಮಾತಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಹೋಗೋರು ಬರೋರ್ನೆಲ್ಲ ನೋಡ್ಕೊಂಡು ಕೂತಿದ್ರು ನಾನು ಬಂದಾಗ. ಏನೋ ಹೋಗೋಣ ಇವಾಗ. ಮತ್ತೆ ಇನ್ನೆಲ್ಲೋ ಕಾಫಿ ಪುಡಿ ಏನೋ ಮಾಡ್ಸೋದಕ್ಕೆ ಹೋಗ್ಬೇಕಂತೆ 8th ಮೇನಲ್ಲಿ ಶಾಪ್. ಮತ್ತೆ ಮಲ್ಲೇಶ್ವರಂ 8th ಕ್ರಾಸ್ಗಾ? ನಾನು 8th ಮೇನೆಗೆ ಹೋಗ್ಬೇಕಾ ಇವಾಗ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಅಮ್ಮ ಅಪ್ಪ ಇಬ್ರು ಕರ್ಕೊಂಡು, ಇನ್ಫ್ಯಾಕ್ಟ್ ಅಮ್ಮನೂ ಎಲ್ಲಮ್ಮ ಶಾಪಿಂಗ್ ಮಾಡ್ಬೇಕು ಅಂತಿದ್ರಲ್ಲ, 8th ಕ್ರಾಸ್ಗೆ 8th ಮೇನು ಅಂತ ಹೇಳ್ತಾ ಇದಾರೆ ಅಮ್ಮ ಅವಾಗ್ಲಿಂದ. ಏನ್ ಐಟಮ್ಸ್ ತಗೋಬೇಕು? ಪೂಜೆಗೆ ನಾಳೆ. ಓಕೆ, ಹೂವ ಗಿವ್ವ ಏನಾರ ತಗೋಬೇಕು. ಕಾಫಿ ಪುಡಿ ಮಾಡ್ಕೊಡ್ತೀರಾ ಅಂತ ಹೇಳ್ಬೇಕು. ಇವಾಗಂತೂ ಏನ್ ಟ್ರಾಫಿಕ್ ಇದೆ ಮಂತ್ರಿ ಹತ್ರ ಅಂತಂದ್ರೆ, ಫುಲ್ ವೆಹಿಕಲ್ಸ್. ಈವ್ನಿಂಗು ಮನೆಗೆ ಹೋಗೋರೆಲ್ಲ ಇರ್ತಾರಲ್ಲ, ಸೊ ಸಖತ್ ವೆಹಿಕಲ್ಸ್ ಓಡಾಡ್ತಿದೆ. ಆ್ಯಂಡ್ ನಾವು ಈ ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ ಏನಿದೆಲ್ಲ, ಸೊ ಇಲ್ಲೂ ಕೂಡ ಮನೆ ಹುಡುಕಿದ್ವಿ. ಬಟ್ ಇಲ್ಲಿ 3 BHKಗೆ 75,000 ಹೇಳಿದ್ರು. ನನ್ನ ಪ್ರಕಾರ ರೆಂಟ್ ಮೇಲೆ ಅಷ್ಟೊಂದು ವೇಸ್ಟ್ ಮಾಡೋದು ಇಟ್ಸ್ ಲೈಕ್ ಅಟ್ಟರ್ ವೇಸ್ಟ್. ನಾವಿವಾಗ ಕೊಡ್ತಿರೋದೇ ಜಾಸ್ತಿ.
ಅಂದರೆ ಅಣ್ಣ ಅದಕ್ಕೆ ಎಲ್ಲ ಒಟ್ಟಿಗೆ ಇದ್ರಲ್ಲ 3 BHK ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ 30,000 ಕೊಡ್ತಾರೆ. ಆ್ಯಂಡ್ ನಮ್ಮದು ವಾಟರ್ ಬಿಲ್ಲು 1 ಮಂತ್ಗೆ 5,000 ಬಂದಿದೆ ಅಂತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಾಯಿದು ತುಂಬ ಏನೋ ಕೂಗ್ತಾ ಇದೆ ಅದು ಇದು, ಸೊ ಹಾಗಾಗಿ ಅದು ಖಾಲಿ ಮಾಡಿದ್ರೆ ಒಳ್ಳೇದು ಅಂತಂದರು. ಆ್ಯಕ್ಚುಲಿ ಅವ್ರ ಮನೇಲೂ ನಾಯಿ ಇದೆ ಆ್ಯಂಡ್ ಶಿಫ್ಟ್ ಆಗಬೇಕಾದ್ರೆ ಈ ಥರ ನಾಯಿ ಇದೆ ಅಂತ ಹೇಳೇ ಮಾಡಿದ್ದು. ಐ ಡೋಂಟ್ ನೋ ಇವಾಗ ಅದನ್ನ ಯಾಕೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾಯಿ ವಿಷಯಕ್ಕೆ. ಸೊ ಹಳೆ ಮನೇಲೂ ನಾಯಿ ವಿಷಯಕ್ಕೆ ಈ ಥರ ಪ್ರಾಬ್ಲಮ್ ಆಗಿ ನಾವು ಈ ಥರ ಮೂವ್ ಆಗಿದ್ದು. ಸೊ ಅದಕ್ಕೆ ಸ್ವಂತ ಮನೆ ಇರಬೇಕು, ಸ್ವಂತ ಮನೆ ಇದ್ದರೆ ಯಾರು ಏನು ಹೇಳಿದ್ರು ನಮ್ಮದೇ ಮನೆ ನೀವು ಯಾರು ಕೇಳೋರು ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದೊಂದ್ಸಲ ಮೈಂಡಿಗೂ ಬಂದ್ಬಿಡುತ್ತೆ ಈ ಪೋಕೋನ ಯಾರಿಗಾರು ಕೊಟ್ಕೊಳ್ಳೋಣ, ಬಿಕಾಸ್ ನಮಗೂ ಮೇಂಟೈನ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಒಂದೊಂದ್ಸಲ ಅಂತ. ಬಟ್ ನಾವು ಚಿಕ್ಕದಲ್ಲಿ ಅದು ತೊಗೊಂಡ್ಬಿಟ್ಟಿದ್ದೀವಿ, ನಮಗೂ ಅದು ಮನ್ಸು ಬರಲ್ಲ. ಸೊ ನಾವು ಸಾಯೋವರೆಗೂ ನಮ್ಮ ಜೊತೆನೇ ಇರಬೇಕದು. ಹಾಗಾಗಿ ಬೇರೆ ಮನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀವಿ ಬಿಕಾಸ್ ಆಫ್ ದ್ಯಾಟ್. ಇಲ್ಲಾಂದರೆ ನನಗೆ ಮೂವ್ ಆಗೋ ಪ್ಲ್ಯಾನ್ಸ್ ಇರಲಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಹೋದರೆ 2 BHK ಹೋಗ್ತೀವಿ, ಬಿಕಾಸ್ ಮುಂಚೆ ಅಂದರೆ ಅಣ್ಣ ಇದ್ದರು, ಹಾಗಾಗಿ 3 BHK ವರ್ಕ್ ಆಗ್ತಿತ್ತು. ಸೊ ಇವಾಗ 2 BHK ಸಾಕು ಅಂತ ಅನಿಸುತ್ತೆ. ಸೊ ಇನ್ನೊಂದು 2 ದಿನದಲ್ಲಿ ಹುಡ್ಕೋದಕ್ಕೂ ಸ್ಟಾರ್ಟ್ ಮಾಡಬೇಕು. ಒಂದು ತಪ್ಪಿದ್ರೆ ನನಗಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಬರೀ ಪ್ರಾಬ್ಲಮ್ಸಲ್ಲೇ ನಂದು ಟೈಮ್ ಕಳೆದೋಗುತ್ತೆ. ನೀವು ಕೆಲಸದಲ್ಲಿ ಕಮೆಂಟ್ ಆಗ್ತೀರಾ ಪ್ರಾಪರ್ ಕಂಟೆಂಟ್ ಕೊಡಲ್ಲ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಬೇರೆ ಕೆಲಸಗಳು ಇರುತ್ತಲ್ಲ ಗೈಸ್ ಫೈನಲಿ ತುಂಬ ಹುಡ್ಕಿದ್ಮೇಲೆ ಹಾಸ್ಪಿಟಲ್ ಸಿಕ್ತು ಇದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ರೌಂಡ್ ಫುಲ್ ಸುತ್ಕೊಂಡ್ಬಂದಂಗೆ ಆಯಿತು. ಅವ್ರಿಗೂ ಪಾಪ ಆಟೋದವ್ರಿಗೂ ಲೊಕೇಶನ್ ಗೊತ್ತಾಗಲಿಲ್ಲ, ಬಟ್ ಆ್ಯಕ್ಚುಲಿ ಕರೆಕ್ಟಾಗಿ ಹಾಕಿದ್ದೆ. ಆ್ಯಂಡ್ ಐ ಥಿಂಕ್ ಇಲ್ಲಿ ಯಾವುದೋ ಸೋಫಾ ಶಾಪ್ ಬರ್ತಿರೋಂಗಿದೆ. ಆ್ಯಂಡ್ ಅಪ್ಪನಿಗೆ ಕಣ್ಣೆಲ್ಲ ಉರಿತಿತ್ತು ಅಂತ ಹೇಳಿದ್ನಲ್ಲ ಅವಾಗ. ಸೊ ಅವರು ಕಣ್ಣಿಗೆ ಆಲೂಗಿಡ್ಡೆಲ್ಲ ಹಿಡ್ಕೊಂಡು ಮಲ್ಕೊಳ್ಳೋದು, ಮತ್ತು ಬಾಳೆ ಸಿಪ್ಪೆ ಎಲ್ಲ ಹಿಡ್ಕೊಂಡು ಮಲ್ಕೊಳ್ಳೋದು, ತಣ್ಣಗಾಗಲಿ ಕಣ್ಣು ಉರಿಯೋದು ತಪ್ಪಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಒಂದು ಟೈಮು ಸಖತ್ತು ಚಿಕ್ಕೋಳು ನಾನು ಅವಾಗ. ಏನಮ್ಮ ಒಂದು 7th ಹಂಗಿದ್ನಾ, 7th ಹಂಗೂ ಇರಲಿಲ್ಲ ಅನ್ಸುತ್ತಲ್ಲ. ಸೊ ಇವಾಗ ಲಿಫ್ಟ್ ಒಳಗೆ ಹೋಗೋಣ. ಫಸ್ಟ್ ಸ್ಟ್ಯಾಂಡರ್ಡು. ಹಾಂ, ನಮ್ಮದು ಮನೆ ಕಟ್ಟಬೇಕಾದ್ರೆ ಅಪ್ಪ ಅಮ್ಮ ನಾನಿನ್ನೂ ಚಿಕ್ಕೋಳು. ಸೊ ಅವಾಗ ನೀರೆಲ್ಲ ಬಿಟ್ಟಿರೋಳಲ್ಲ, ಮನೇಲೆಲ್ಲ ಸುತ್ತಾಡ್ತಾ ಇದ್ದೆ. ಅದೊಂಥರ ಆಟ ಆಡೋದು ಅವಾಗ ಅಲ್ಲಮ್ಮ. ಅವಾಗೆಲ್ಲ ನನ್ನ ಏಜಲ್ಲಿ ನೀವು ಮನೆ ಕಟ್ತಾ ಇದ್ರಿ ಅನ್ಸುತ್ತಲ್ವಾ. ಸೊ ಗೈಸ್ ನನ್ನ ಮೋಟಿವೇಶನ್ ಅದು, ನಮ್ಮ ಅಪ್ಪ ಅಮ್ಮ ನನ್ನ ಏಜಲ್ಲಿ ಮನೆ ಕಟ್ತಾ ಇದ್ರು. ನಾನು ಇನ್ನೂ ಮನೆಗೆ ಜಾಸ್ತಿ ಸೇವಿಂಗ್ಸ್ ಮಾಡಕ್ ಆಗ್ತಿಲ್ವಲ್ಲ ಅಂತ. ಈಗ ಮನೆ ಅವಾಗಿನ ತರ ಅಲ್ಲಮ್ಮ. ಅವಾಗ ಸೈಟ್ ಎಷ್ಟಕ್ಕೆ ತಗೊಂಡಿದ್ರಿ? 1 ಲಕ್ಷಕ್ಕಂತ. ಗೈಸ್ ಇಲ್ಲಿ ಕನ್ಸಲ್ಟೇಷನ್ಗೆ 500 ರೂಪೀಸ್ ಅಂತೆ. ಆ್ಯಂಡ್ ಈ ಒಂದು ಜಾಗನ ನಮ್ಮ ಅಕ್ಕ ಇದ್ದಾರಲ್ಲ, ದೊಡ್ಡಮ್ಮನ ಮಗಳು ಅಂದರೆ ದೊಡ್ಡಮ್ಮನ ಸೊಸೆ ಪ್ರಿಯಾತ್ಗೆ, ಸೊ ಅವ್ರು ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಇವಾಗ ಮನೆದು ಪ್ಲಾನಿಂಗ್ ನಡೀತಾ ಇದೆ. ಅದು ನಾನು ಹೇಳಿದ್ನಲ್ಲ, ನಮ್ಮದು ಮನೆ ಏನಿದೆ ಅದು ರಿನೋವೇಷನ್ ಮಾಡಿಸ್ಬೇಕು ಅಂತ. ಸೊ ಅದಕ್ಕೂ ಸ್ಟೇರ್ಸ್ ಎಲ್ಲ ಹಾಳಾಗಿತ್ತು ಅಂತ ಹೇಳಿದೆ, ಮತ್ತು ಮನೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದೆ. ಸೊ ಅದಕ್ಕೂ ಅತಿ ಶೀಘ್ರದಲ್ಲಿ ಹೋಗಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ 1 ಲಕ್ಷದಲ್ಲಿ ಅವಾಗ ಸೈಟ್ ಸಿಕ್ಕಿತ್ತು ಅಂತ ಅಲ್ಲಮ್ಮ. 1 ಲಕ್ಷದಲ್ಲಿ ಇವಾಗ ಸೈಟ್ ಸಿಕ್ಕಿದ್ರೆ ಗೈಸ್ ಎಷ್ಟು ಸೈಟ್ ತೊಗೊಬೋದಿತ್ತು. ನಾನು ತುಂಬ ರಾಂಗ್ ಜನ್ರೇಷನಲ್ಲಿ ಹುಟ್ಬಿಟ್ಟೆ ಅಲ್ಲಮ್ಮ. ಅಂತ ಕಡೆ ಸಿಗುತ್ತೀನಿ ಇಲ್ಲ ನಾವು ಪರ್ಚೇಸ್ ಮಾಡೋದು. ಅಲ್ಲೆಷ್ಟು ಇವಾಗ ಹಳೆಬೀಡಲ್ಲಿ ಒಂದು ಸೈಟ್ ತೊಗೋಬೇಕಂದ್ರೆ ಎಷ್ಟು ಬೀಳ್ಬೋದು? ಎಷ್ಟಾಗುತ್ತೆ ಈಗ? ಹಳೆಬೀಡಲ್ಲಿ ಸೈಟ್ ಬೇಕು ಅಂದರೆ 20 ಲಕ್ಷ ಆಗುತ್ತೆ. 15ರಿಂದ 20 ಲಕ್ಷ. ಬೆಂಗಳೂರಲ್ಲಿ ಒಂದು ಕಡೆ ಸಿಗುತ್ತೆ 15ರಿಂದ 20 ಲಕ್ಷ ಸಿಗುತ್ತೆ. ಡಾಕ್ಯುಮೆಂಟೇಶನ್ ಎಲ್ಲ ಸೇರಿ 15ರಿಂದ 20 ಆಗುತ್ತಾ? ಹೌದಾ, ಎಷ್ಟು ಪರವಾಗಿಲ್ಲ. ಹಂಗಂದ್ರೆ ಒಂದು 6 ತಿಂಗಳು 1 ವರ್ಷದಲ್ಲಿ ಹಂಗಾರೆ ಒಂದು ಸೈಟ್ ತೊಗೋಬೋದು. ದುಡ್ಡು ಜಾಸ್ತಿ ಆಗಲಿಲ್ಲ ಅಂದರೆ ಮತ್ತೆ. ಅಂದರೆ ಇವಾಗ ಏನು ರೇಟ್ ಜಾಸ್ತಿ ಆಗ್ತಿದೆ ಅಂತಂದರೆ ಇನ್ನು ಎಷ್ಟೊತ್ತು ಕಾಯಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ನಾನಿವಾಗ ಮಂತ್ರಿ ಮಾಲ್ಗೆ ಬಂದೆ. ಆ್ಯಂಡ್ ಬರೋಕ್ಕೆ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಮೆಝಾನಲ್ಲಿ. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಸ್ವಲ್ಪ ಫ್ಲಾಸ್ಕ್ ಥರನೇ ಹೇಳ್ಬೋದು, ಬಿಕಾಸ್ ಹಾಟ್ ಆ್ಯಂಡ್ ಕೋಲ್ಡ್ಗೆ ಅಂತಲೇ. ಸೊ ಅವ್ರಿಗೆ ಕಾಫಿ ಇಷ್ಟ ಇರೋದ್ರಿಂದ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೊಂದು ಸ್ವಲ್ಪ ಪೆನ್ ಬೇಕಿತ್ತು. ಆ್ಯಂಡ್ ಒಂದು ಸ್ಲ್ಯಾಮ್ ಬುಕ್ ಥರ ಫುಲ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫುಲ್ ಫೋಟೋಸ್ ಎಲ್ಲ ಅಂಟಿಸಿ ಒಂದಷ್ಟು ಬರೀಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದಕ್ಕೆ ಫೋಟೋಸ್ ಪ್ರಿಂಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಕ್ಕೆ ಗಮ್ಮೆಲ್ಲ ಬೇಕು ಅಂತ ಹೇಳ್ಬಿಟ್ಟು, ಮತ್ತು ಬರ್ಡೇಗೆ ಏನೇನು ಯೂಸ್ ಆಗ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಅಮ್ಮ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಸೊ ಅವರು ಹಾಸ್ಪಿಟಲಿಂದ ಡೈರೆಕ್ಟ್ ಅಲ್ಲೇ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಏನು ತೊಗೊಳ್ಳೋದು, ಏನು ಬೇಕಾಗ್ಬೋದು ಅಂತ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಅವ್ರು ಇವತ್ತು ಬರೋಲ್ಲ, ನಾಳೆ ಬರೋದು. ಸೊ ಇವತ್ತು ರಾತ್ರಿ ಫೋನ್ ಮಾಡಿ ವಿಶ್ ಮಾಡಬೇಕು. ಗೈಸ್ ಇವಾಗ ಇಲ್ಲೇ ಬಂದಿರೋದು, ಇಲ್ಲೇ ಮಾಡಿಸ್ತಾ ಇದ್ದೀನಿ ಫೋಟೋಸ್ದೆಲ್ಲ. ಅದು ಆಮೇಲೆ ತೋರಿಸ್ತೀನಿ ಏನೇನು ಪ್ರಿಂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫೈನಲಿ ಅಪ್ಪ ಅಮ್ಮ ಮತ್ತೆ ಸಿಕ್ಕಿದ್ರು. ಅವ್ರದ್ದು ಶಾಪಿಂಗ್ ಎಲ್ಲ ಆಗೋಗಿದೆ. ನಮ್ಮ ಅಪ್ಪ ಹೆಂಗೆ ಅಂತಂದ್ರೆ ನನಗೆ ಬ್ಯಾಗ್ ಇಟ್ಕೊಳಕ್ಕೆ ಬಿಡಲ್ಲ. ಸೊ ಅವರೇ ಯಾವಾಗಲೂ ಇಟ್ಕೊಳ್ಳೋದು. ನನ್ನ ಹತ್ರ ಬ್ಯಾಗ್ ಇಟ್ಕೊಂಡ್ರೆ ನಾನು ಅವಾಗ ಹೇಳ್ತಿದ್ದೆ, ನಾನು ಬಾಡಿ ಮಾಡ್ತಿರೋದು ಏನಕ್ಕೆ, ವರ್ಕೌಟ್ ಮಾಡ್ತಿರೋದು ಏನಕ್ಕೆ, ಈ ಥರ ಲಗೇಜೆಲ್ಲ ಇಟ್ಕೊಳಕ್ಕೆ ಆಗಲಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ಅಲ್ಲೊಂದು ಹೋಟೆಲಿಗೆ ಹೋಗಿದ್ರು, ಬಟ್ ಅಲ್ಲಿ ಫುಲ್ ದೋಸೆ ಎಲ್ಲ ಖಾಲಿ ಆಗಿಬಿಡಿದೆ. ಅವ್ರ ಪಾಪ ನನಗೆ ಅಂತ ವೆಯ್ಟ್ ಮಾಡ್ತಿದ್ರು.
ಸೊ ಹಾಗಾಗಿ ಇವಾಗ ಬೇರೆ ಕಡೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಇಲ್ಲೇ ಹೊರಗಡೆ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಇವಾಗ ಅವರು ಮನೆಗೆ ಹೋಗಿ ಮಾಡೋದು ಎಲ್ಲ ತುಂಬ ಲೇಟಾಗಿ ಹೋಗುತ್ತೆ ಆ್ಯಂಡ್ ಅವರಿಗೂ ಸಖತ್ ಹಸುವಾಗ್ಬಿಟ್ಟಿದೆ. ಸೊ ಹಾಗಾಗಿ ಹೋಗೋಣ. ಇಲ್ಲೆಲ್ಲ ಹೂವಿಂದು ಸ್ಮೆಲ್ ಗಮ್ಮಂತಿದೆ ಗೈಸ್, ಅಲ್ಲಮ್ಮ ಗೈಸ್. ನಮ್ಮಮ್ಮ ಹೇಳಂಗಿಲ್ಲ ಕೇಳಂಗಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಡ್ತಾರೆ. ನಮ್ಮಪ್ಪ ಸೀದಾ ಹೋಗ್ತಾರೆ, ಅಲ್ಲೋಡ್ರಲ್ಲಿ ಸೀದಾ ನಡ್ಕೊಂಡು ಹೋಗ್ತಿದ್ರು. ಇವಾಗ ಕರ್ದೆ ಇರಪ್ಪಾಜಿ ಅಮ್ಮ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಪ್ಪ ಯಾವಾಗಲೂ ಫಾಸ್ಟ್ ವಾಕ್ ಮಾಡ್ತಾರೆ, ಅಮ್ಮ ಅಪ್ಪಂದು ಡಬಲ್ ಸ್ಲೋ ವಾಕ್ ಮಾಡ್ತಾರೆ. ಸೊ ಅದೇ ಪ್ರಾಬ್ಲಮ್ ಯಾವಾಗಲೂ. ಆ್ಯಂಡ್ ಇಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲ, ಅದ್ರ ಹತ್ರನೇ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅವ್ರು ನಮ್ಮ ಜೊತೆ ಬರೋದಕ್ಕೆ 2 ಸತಿ ಹೋಗಿ 2 ಸತಿ ಬರ್ಬೋದು. ಈಗ ಅಮ್ಮ ನೋಡ್ರಿ, ಅಪ್ಪ ಹೇಳಿದ್ರಲ್ಲ ಅಂತ ಮುಂದೆ ನಡ್ಕೊಂಡು ಹೋಗ್ತವ್ರೆ ಗೈಸ್. ನಮ್ಮ ಅಪ್ಪ ಏನೋ ಹೇಳ್ತಿದ್ದಾರೆ ಕೇಳಿ. ಏನಪ್ಪ? ನಮಗೆ ಸ್ವಲ್ಪ ಜಾಸ್ತಿ ಆಗಿದೆ. ಏನ್ ಜಾಸ್ತಿ ಆಗಿದೆ? ಜಂಬ ಜಾಸ್ತಿ ಆಗಿದ್ಯಾ? ಸ್ವಲ್ಪ ರೋಡ್ ಕ್ರಾಸ್ ಮಾಡ್ಬೇಕು. ಏನ್ ಹೇಳ್ರಿ? ನಾಳೆನೂ ಬರ್ಬೇಕೇನ ಹೋಟೆಲ್ಗೆ? ಪ್ರೆಸ್ ಮಾಡ್ರಿ, 1-2 ಪ್ರೆಸ್ ಮಾಡ್ರಿ ನೋಡೋಣ. ಅಮ್ಮ ನಾಳೆನೂ ಹೋಟೆಲ್ಗೆ ಹೋಗ್ಬೇಕಾ ಅಂತ ಹೇಳ್ತಾ ಇದ್ರೆ, ಬಿಕಾಸ್ ನಾಳೆ ಅಮ್ಮ ಬರತ್ ಬರ್ಡೇ ಅಲ್ವಾ. ಹೋಗೋಣ ನಾಳೆ ಮನೆಯಲ್ಲ ಏನಾರು ಒಳ್ಳೇದ್ ಮಾಡ್ಕೊಂಡು ತಿನ್ನೋಣ ಬಿಡು. ಓ ಶಾಪಿ ಬೇರೆ ಬರ್ಬೇಕಲ್ಲ, ಅದಕ್ಕೆ ಹೊರಗಡೆ ಹೋಗೋಣ. ಪಾರ್ಟಿ ಇದೆ, ನಮ್ಮ ಅಪ್ಪಂಗೆ ಪಾರ್ಟಿ. ಅರ್ಥ ಆಯ್ತು ಅನ್ಕೋತೀನಿ. ಫೈನಲ್ ಇವಾಗ ಇಲ್ಲಿ ಫುಲ್ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡಿದೆ, ತುಂಬಾ ಫ್ಯಾಮಿಲಿ. ಇವಾಗ ಇಲ್ಲಿ ಕೂರೋಣ, ಸೆಟ್ ಇದನ್ನು ಇಲ್ಲಿ ಇಟ್ಕೋಬೇಕು ಗೈಸ್. ನಾನು ಅಮ್ಮಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇಲ್ಲ ದೈಪುರಿ ಎಲ್ಲ ಇದೆ ತಗೋಬಹುದು ಅಂತ. ಬಂದ ತಕ್ಷಣ ದೈಪುರಿ ಇರ್ತಂದ್ರು. ಫುಲ್ ನಮ್ಮಮ್ಮ ದೈಪುರಿಗೆ ಫ್ಯಾನ್. ಇಲ್ಲಿ ನೋಡಿ ರಾಧಾಕೃಷ್ಣ ಫೋಟೋ ಇದೆ, ಏನ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಮ್ಮ? ಓಕೆ, ಇಲ್ಲಿ ಕೃಷ್ಣಂದು ತುಂಬಾ ಶ್ಲೋಕಗಳೆಲ್ಲ ಹಾಕ್ತಾರೆ ನೋಡಿ. ಬ್ರಹ್ಮ ಪೂರ್ವಂ ಬ್ರಹ್ಮ ಅವೀನಂ ಅಂತೆಲ್ಲ. ನಾನು ಮೆನು ಚೆಕ್ ಮಾಡ್ತಿದ್ದೆ, ನಮ್ಮ ಅಪ್ಪ ಏನೋ ಹೇಳಿದ್ರು. ಏನಪ್ಪ? ದೈಪುರಿ ಅಂತಲೇ ದೇವಪುರಿ ಅಂತ. ನಮ್ಮಮ್ಮನ ರೇಕ್ಸಕ್ಕೆ ದೈಪುರಿನ ಅಥವಾ ದೇವದ ಪುರಿನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಏನೇನು ಐಟಮ್ಸ್ ಇದೆ ಏನು ಚೆಕ್ ಮಾಡೋಣ. ನಮ್ಮಮ್ಮ ಮನೇಲಿ ಏನು ಸಿಗಲ್ಲ ಅದನ್ನು ಆರ್ಡ್ರ್ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ರೈಸ್ ಅಂತಾರೆ, ರೈಸ್ ಅಂದರೆ. ಸೊ ಈ ಉಳಿತಾ ಅವ್ರೆ ಏನು ಸಗದಾಗಿದೆ ನೋಡಿ ಫೋಟೋ. ಸೊ ಗೈಸ್ ಫೈನಲಿ ಇವಾಗ ಫುಡ್ ಬಂತು. ಅಮ್ಮನ ದೈಪುರಿನೂ ಬಂದಿಲ್ಲ ಆ್ಯಂಡ್ ತುಂಬ ಟೈಮ್ ತೊಗೊಂಡ್ರು ಕೊಡೋದಕ್ಕೆ. ಅಟ್ಲೀಸ್ಟ್ ದೈಪುರಿನಾರು ಫಸ್ಟ್ ಬೇಗ ಕೊಡ್ಬೇಕು ತಾನೆ, ಸಖತ್ ಹಸ್ವಾಗಿದೆ. ಗೈಸ್ ಫೈನಲಿ ದೈಪುರಿನೂ ಬಂತು, ಅದನ್ನೇ ಫಸ್ಟ್ ತಿನ್ನಬೇಕು. ಅಮ್ಮ ನೋಡ್ರಿ ಹಂಗೆ ಆಗ್ತವ್ರೆ. ಅದು ಬೇಗ ತಿನ್ನಿಲ್ಲ ಅಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೇ ಫಸ್ಟ್ ತಿನ್ನಬೇಕು. ಗೈಸ್ ಅಂತೂ ಇಂತೂ ಊಟ ಆಯ್ತು. ಆ್ಯಂಡ್ ನಮ್ಮ ಮೇಡಮ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಬಾಟಲ್ನ ಬಿಟ್ಟು ಬರ್ತಿದ್ರು. ಅವ್ರು ಧನು ಮೇಡಮ್ ಅವ್ರೆ ಅಂತ ಕರೆದು ಬಿಟ್ಟು ನನಗೆ ಬಾಟಲ್ ಬೇಡವಾ ಅಂತ ಕೇಳಿದ್ರು. ನಾನು ಬಿಟ್ಬಿಟ್ಟಿದ್ದೀನಿ ನನಗೆ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸ್ವಲ್ಪ ವೆದರ್ ಚಳಿ ಇದೆ, ಸೊ ಹಾಗಾಗಿ ಹೊರಡುವ ಸಮಯ. ಈಗ ಹೊರಡೋಣ. ವೆದರ್ ಅಂತೂ ಫುಲ್ ತಣ್ಣಗಿದೆ. ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಆಗ್ತಾ ಇದೆ. ಎಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ ನೋಡಿ, ಮುಂದೆಗಡೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ಬಿಡಿದೆ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತಂದರೆ, ಏನೋ ಆಯ್ತು ಇವತ್ತು, ಅದನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡಿ ಏನು ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಫೈನಲಿ ಮನೆಗೆ ಬಂದಾಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಪ್ಪಂದು ಮೆಡಿಸನ್ಸ್ ಎಲ್ಲ ನೋಡಿ, ಹೊಸ ಮೆಡಿಸನ್ನು. ಮುಂಚೆ ತೊಗೊತಿದ್ದ ಮೆಡಿಸನ್ ಎಲ್ಲ ಡಿಸ್ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದಾರೆ. ಹೊಟ್ಟೆ ತುಂಬ ಊಟ ಮಾತ್ರೆನಾ? ಆ್ಯಂಡ್ ಇದೇನೋ ಮಾಯಿಶ್ಚರೈಸರ್ ಕ್ರೀಮ್ ಅಂತೆಲ್ಲ ಕೊಟ್ಟಿದ್ದಾರೆ. MZ ಮಿಸ್ಟ್, ಶೀ ಬಟರ್, ಜೊಜೋಬಾ ಆಯಿಲ್. ಪ್ಲೀಸ್ ಇಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ಅಪ್ಪಂಗೆ. ಅಪ್ಪ ಹೇಳ್ದಂಗೆ ಊಟನೇ ಅವ್ರಿಗೆ ಬರೀ ಮೆಡಿಸನಲ್ಲಿ. ಸೊ ಇದಕ್ಕೆ ಬಂದ್ಬಿಟ್ಟು ಬರೀ ಮೆಡಿಸನ್ಗೆ 3000 ಆಗಿದೆ. ಇನ್ನು ಕನ್ಸಲ್ಟೇಷನ್ ಫೀಗೆ 500 ರೂಪೀಸ್ ಆಗಿತ್ತು. ಮೆಡಿಸನ್ನೇ ನೋಡಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೇನೋ ಶಾಂಪು ಕೂಡ ಕೊಟ್ಟವ್ರೆ. ನೈಸ್. ಶಾಂಪೂ ಮತ್ತು ಕ್ರೀಮು, ಆಯಿಂಟ್ಮೆಂಟ್ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಮಾಯ್ಶ್ಚರೈಸರ್ ಕ್ರೀಮು, ಸ್ಕಿನ್ ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತು ಇದೇನೋ ಲೋಷನ್ ಕೊಟ್ಟಿದ್ದಾರೆ, ಸ್ಯಾಲಿಸಿಲಿಕ್ ಆಸಿಡ್ ಲೋಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ಇದೇನೋ ಚೆನ್ನಾಗಿರೋ ಪ್ಯಾಕೇಜ್ ಎಲ್ಲ ಇದೆ ಗೈಸ್, ಚೆನ್ನಾಗಿದೆ. ಏನು ನೋಡಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಅಂಕಲ್ಲು ಅಳಸಣ್ಣ ತಂದಿಟ್ಟು ಹೋದ್ರು ಮಧ್ಯಾಹ್ನ. ಆಯಿತಾ, ಮನೆ ಇವಾಗ ಬಂದರೆ ಫುಲ್ ಗಮ್ ಅಂತ ಇದೆ. ಆ ಸ್ಮೆಲ್ಲಿಗಾರ್ದ ಓಪನ್ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಗೈಸ್ ಇವಾಗ ಇದೆಲ್ಲ ಒಂಚೂರು ನಾನು ತೊಗೊಬಂದಿದ್ದು. ಪೋಕೆ ಒಂಚೂರು ತಿನ್ನೋಕ್ಕೆ ಚಿಕನ್ ಗ್ರೇವಿ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಬಿಕಾಸ್ ಅವಳು ಸ್ವಲ್ಪ ದಿನದಿಂದ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದೆಲ್ಲ ಅವಳಿಗೇನೆ ಸ್ನ್ಯಾಕ್ಸ್ ತಂದಿರೋದು ಇದು, ಮತ್ತು ಇನ್ನೊಂದು ಸ್ನ್ಯಾಕ್ಸ್ ತಂದಿದ್ದೀನಿ.
ಇದೆಲ್ಲ ನಾನ್ ವೆಜ್ ಸ್ನ್ಯಾಕ್ಸ್ಗಳು ಅವಳಿಗೆ. ಅದಾದಮೇಲೆ ಇನ್ನು ಇದರಲ್ಲಿ ಫುಲ್ಲು ಫೋಟೋಸ್ ಇದೆ. ನಾನು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬುಕ್ ಮಾಡ್ತಾ ಇದ್ದೀನಿ, ಅದು ಕಾಣಿಸೋದಕ್ಕೆ ಅಂತ ಇಷ್ಟು ಫೋಟೋಸ್ ಪ್ರಿಂಟ್ ಮಾಡಿ ತರಿಸಿರೋದು. ಅದು ಬಿಟ್ಟು ಇದು ಒನ್ ಆಫ್ ದ ಗಿಫ್ಟ್ ಫಾರ್ ಭರತ್. ಸೊ ಅದನ್ನು ಅವ್ರ ಮುಂದೆನೇ ಓಪನ್ ಮಾಡಿದಾಗ ನೋಡಿ ನನಗೊಂದಷ್ಟು ಪೆನ್ ಬೇಕಿತ್ತು. ಸೊ ಒಂದಷ್ಟು ನನಗೆ ಜೆಲ್ಲಿಂಗ್ ಪೆನ್ ಅಂದರೆ ತುಂಬ ಇಷ್ಟ. ಬ್ಲೂ ಹುಡುಕ್ತೆ, ಬ್ಲೂ ಸಿಗಲಿಲ್ಲ ಮಾರ್ಟಲ್ಲಿ. ಸ್ಪಾರಿಗೆ ಹೋಗಿದ್ದೆ. ಅವ್ರು ಹೆಂಗೆ ಗೊತ್ತಾ, ಪಾರ್ಕ್ ಅಂದರೆ ಬೈಕಲ್ಲಿ ಅಥವಾ ಸ್ವಂತ ವೆಹಿಕಲಲ್ಲಿ ಬಂದಾಗ ಪಾರ್ಕಿಂಗ್ ಫ್ರೀ ಕೊಡಲ್ಲ ಆಯಿತಾ, ಸ್ಪಾರಲ್ಲಿ ಶಾಪಿಂಗ್ ಮಾಡಿದ್ದಕ್ಕೆ. ಅದೇ ನಾರ್ಮಲ್ ಟೈಮಲ್ಲಿ ಗಾಡಿ ತರದಲ್ಲೇ ಇದ್ದಾಗ ತಂದಾಗ ಪಾರ್ಕಿಂಗ್ ಫ್ರೀ ಕೊಡ್ತಾರೆ. ಏನು ಯೂಸು. ಇವಾಗ ಇನ್ನೊಂದು ದುರಂತ ಆಗಿತ್ತು, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಏನಾಗಿರ್ಬೋದು ಅಪ್ಪಾಜಿ ಇನ್ನೊಂದು ದುರಂತ ಏನಾಗಿರ್ಬೋದು? ಬರಲಿ ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀರಾ? ದೋಸೆ. ಗೈಸ್ ನಾನು ಇವಾಗ ತಾನೇ ತಿನ್ನಿಸ್ಕೊಂಬಂದಲ್ಲ, ಅಮ್ಮ ಏನ್ ಮಾಡ್ತವ್ರ ಇವಾಗ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೇನ್ ಬೇಯಿಸ್ತವ್ರೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ದೋಸೆಗೆ ರೆಡಿ ಮಾಡ್ತವ್ರೆ ಅಮ್ಮ. ಅದ್ ಹೇಳಿದ್ರಲ್ಲ, ಅದು ವಿಟಮಿನ್ ಪ್ರೋಟೀನ್ ಇರೋದು, ಬಿಸಾಕದಲ್ಲ ಅದು. ಬಿಸಾಕಿಲ್ಲ ಗೈಸ್. ಲಾಸ್ಟ್ ಟೈಮ್ ನೀವ್ ಹೇಳಿದ್ರಲ್ಲ ವ್ಲಾಗ್ ಅಲ್ಲಿ, ಅದು ಪ್ರೋಟೀನ್, ಅದು ಒಳ್ಳೇದು, ಬಿಸಾಕದಲ್ಲ ಅಂತ. ಅವ್ರು ಇವಾಗ್ಲೂ ಪ್ಲಾಸ್ಟಿಕ್ ಅನ್ನ ಅಂತಾನೆ ಬಿಸಾಕ್ತವ್ರೆ. ಅಮ್ಮಂಗ್ ಇವಾಗ್ಲೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ. ನಿಮ್ ಕಮೆಂಟ್ಸ್ ನೋಡಿದ್ನು ಅವ್ರು ನಂಬ್ತಾ ಇಲ್ಲ ನೋಡಿ. ಸೊ ಎನಿವೇಸ್ ಅಪ್ಪಾಜಿ ನಡೀರಿ ಮೇಲೆ ಹೋಗೋಣ, ಏನಾಗಿದೆ ಅಂತ ನಮ್ಮಪ್ಪ ಆಲ್ರೆಡಿ ಬಾಯ್ ಬಿಡ್ತಾರೆ. ಅವ್ರು ಇಷ್ಟೆಲ್ಲ ಯೋಚನೆ ಮಾಡಿ ಅವ್ರಿಗೆ ಗೊತ್ತಾಗ್ತದೆ ಓಕೆ ಏನೋ ಇದ್ರ ಬಗ್ಗೆನೆ ಅಂತ. ಇನ್ನಲ್ಲಿ ನನ್ನ ರೂಮ್ ನೋಡಿ, ಆಹಾ ಏನ್ ಚೆನ್ನಾಗಿದೆ. ಸೊ ಇವಾಗ ಏನಾಯ್ತು ಅಂತ ತೋರಿಸ್ತೀನಿ. ಅಪ್ಪಾಜಿ ಗೈಸ್ ಆಕ್ಚುಲಿ ಬಾಟಲ್ ಮೊನ್ನೆ ತಗೊಂಡಿದ್ನಲ್ಲ 1200 ರೂಪಾಯಿ ಕೊಟ್ಬಿಟ್ಟು, ಇಲ್ಲಿ ಮುರಿದೋಗ್ಬಿಡಿದೆ ನೋಡಿ, ಕೆಳಗಡೆ ಬಿಟ್ಬಿಟ್ಟು. ಅದರಿಂದ ಬ್ಯಾಲೆನ್ಸ್ ಆಗ್ತಿಲ್ಲ. ನೀವು ಅವತ್ತು ಹೇಳಿದ್ರಲ್ಲ ಹಂಗಂತ, ಅದರಿಂದ ಪ್ರಾಬ್ಲಮ್ ಆಯ್ತು. ಅಂಡ್ ಅಲ್ಲಿಂದ ಆಕ್ಚುಲಿ ಇಲ್ಲೆಲ್ಲ ಶೀಟ್ ಎಲ್ಲ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ತಾ ಇದ್ದೆ, ಅದು ಎಲ್ಲೆಲ್ಲೋ ಬಿದ್ದು ಕಸದಲ್ಲೆಲ್ಲ ಬಿಸಾಕಾಯ್ತು. ಅದು ಇವಾಗ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಒಂದೇ ಒಂದು ಪೀಸ್ ಇತ್ತಷ್ಟೇ, ಅದು ಅಂಟಾಕಿ ಯೂಸ್ ಇಲ್ಲ ಬಿಡ್ರಿ. ಇವಾಗ ನಾನೇನು ಅನ್ಕೋತಿದ್ದೆ ಅಂದ್ರೆ, ಇದು ಪೂರ ಇದಲ್ಲ ಸೈಡಿಂದು ಪೂರ ಮುರಿದಾಕೆ ಬಿಡೋಣ ಅಂತ. ನೀಟಾಗಿ ಈಗ ಅಷ್ಟೇ ಮುರಿದೋಗಿದೆ ಅಂತ ಅಷ್ಟು ಮುರಿದಾಕಕ್ಕಾಗಲ್ವಾ? ಇದಕ್ಕೂ ಏಟಾಗಿದ್ಯಾ ಗೈಸ್? ನನಗಂತೂ ಸಖತ್ ಹೊಟ್ಟೆ ಹೊರದೋಯ್ತು ಅವತ್ತು ಬಿದ್ದೋಗ. ಆಕ್ಚುಲಿ ನಾನು ಇಲ್ಲಿಟ್ಟಿದ್ದೆ ಹಿಂಗೆ, ನಾನು ಏನಪ್ಪಾ ಅಂತ ನೋಡಿ ಇವಾಗ್ಲೂ ಬಿದ್ದೋಗ್ತಿತ್ತು. ಒಂದು ಮೇಲ್ಗಡೆ ರೂಮ್ಗೆ, ಒಂದು ಕೆಳಗಡೆ ಹಾಲಲ್ಲಿ ನೀರು ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 2 ಬಾಟಲ್, ಅದು ಒಂದು ನನ್ನ ಬರ್ಡೇಲಿ ಗಿಫ್ಟ್ ಬಂದಿದ್ದು. ಇದು ಚೆನ್ನಾಗಿದೆಲ್ಲ ಅಂತ ತಗೊಂಡ್ರೆ ನೋಡಿ ಹಿಂಗಾಗೋಯ್ತು. ಏನು ಮಾಡಂಗಿಲ್ಲ ಇವಾಗಲ್ಲನಪ್ಪಾಜಿ. ಲಾಸ್ಟ್ ಟೈಮು ಅಪ್ಪ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಎರಡು ಚೆನ್ನಾಗಿರೋ ಬಾಟಲ್ ಕೊಡ್ಸಿದ್ದೆ ಸಪ್ರೇಟ್ ಆಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಅಮ್ಮನು ಮಂತ್ರಿ ಕ್ಯಾರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಸೊ ದಟ್ ಅವರು ಅಪ್ಪ ಅಮ್ಮ ಇಬ್ರು ಹಾಟ್ ವಾಟರ್ ಕುಡಿತಾರೆ. ಸೊ ಹಾಗಾಗಿ ನಾನು ಅದೇ ಥರ ಒಂದು ತಗೋಣ ಅಂತ ತಗೊಂಡ್ರೆ ಹಿಂಗಾಯ್ತು. ನನ್ನ ಲೈಫಲ್ಲಿ ಮತ್ತೆ ಇನ್ಯಾವತ್ತೂ ನಾನು ಯಾವುದೇ ಬಾಟ್ಲಲ್ಲಿ ಪ್ಲಾಸ್ಟಿಕ್ ಏನಿರುತ್ತೆ, ಪ್ಲಾಸ್ಟಿಕ್ಕು ಗ್ಲಾಸ್ಗೆ ಏನೂ ತಗೊಳ್ಳಲ್ಲ. ಬಿಕಾಸ್ ತಗೊಳ್ಳೋದೊಂದು ಓಕೆ, ಬಟ್ ತಗೊಂಡ್ಮೇಲೆ ಲಾಂಗ್ ಟರ್ಮ್ಗೆ ಅಂತ ಯೋಚನೆ ಮಾಡಿ ತೊಗೊಂಡಿರ್ತೀವಲ್ಲ, ಹಿಂಗೆ ಹೊಡೆದೋದ್ರೆ ಸಖತ್ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಮೈಂಡಿಗೆ ಏನು ಬರುತ್ತೆ ಅಂತಂದರೆ, ಹೊಡೆದೋಗಿರೋ ಐಟಮ್ನ ಮನೇಲಿ ಇಟ್ಕೋಬಾರ್ದು ಅಂತ. ಏನಪ್ಪ ಹಂಗಾಗಿ ಈಗ ಅದ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ. ಅದ್ರಲ್ಲಿ ನೀರು ತುಂಬಿಸಿ ಕುಡಿಯೋಕ್ಕೂ ಮನ್ಸು ಬರ್ತಿಲ್ಲ ಇವಾಗ ನನಗೆ, ಹೊಡೆದೋಯ್ತಲ್ಲ ಅಂತ ಬೇಜಾರಿಗೆ. ಏನೂ ಆಗಲ್ಲ ಅಂತೀರಾ? ಇದು ಬೇರೆ ಇಲ್ಲಿ ಕಾಣಿಸಲ್ಲ. ಮುಚ್ಚಳ ಅದ್ರದ್ದು ಚೆನ್ನಾಗಿದೆ ಆಕ್ಚುಲಿ ಮುಚ್ಚಳ. ನಾನು ತುಂಬಾ ಈ ತರ ಬಾಟಲ್ಸ್ ನೋಡಿದ್ದೀನಲ್ಲ, ಈ ತರ ಕ್ಲೋಸಿಂಗ್ ಆಪ್ಷನ್ ಇಲ್ಲ, ಡೈರೆಕ್ಟ್ ಆಗಿ ಹಿಂಗ್ ಸಿಪ್ಪರ್ ಕೊಟ್ಟಿದ್ದಾರೆ. ಇದು ಸಿಪ್ಪರ್ ತೆಗೆದು ಇದನ್ನ ಕ್ಲೋಸ್ ಮಾಡಿ ನೋಡ್ಬೋದು, ಬ್ಯಾಗಲ್ಲಿ ಚೆಲ್ದಿರೋ ತರ. ಸೊ ಹಂಗಾಗಿ ಚೆನ್ನಾಗಿತ್ತು. ಇದೇ ಹೊಡೆದೋಗ್ಬೇಕಾ ಗೈಸ್? ಈ ಬಾಟಲ್ ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪ್ನಿಯಿಂದ ಯಾರಾದ್ರೂ ನೋಡ್ತಿದ್ರೆ, ಈ ಮೆಟಲ್ ಪಾರ್ಟ್ ಏನಿದೆ ಅದನ್ನ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ತೆಗೆದ್ಬಿಡಿ ಅದನ್ನ. ಬಿಕಾಸ್ ನನ್ನಂತವ್ರ ಮನ್ಸು ಮುರಿದೋಗ್ಬಿಡುತ್ತೆ. ಕಮ್ಮಿ ಆಯ್ತು. ಇದು ಅಗಲ ಇರ್ತದೆ ಸಾಮಾನ್ಯ, ಅದು ಸಡನ್ ಉಲ್ಟ್ಕೊಳ್ಳಲ್ಲ. ವೇಟ್ ಆಗ್ತದೆ, ಉಲ್ಟ್ಕೊಳ್ಳುತ್ತೆ. ಅದೇ ಆಗಿರೋದು ಇವಾಗ. ಯಾರೋ ಉಲ್ಟಾ ಪಾರ್ಟಿ ಅವನು ಚೆನ್ನಾಗಿ ಕಾಣಿಸ್ಲಿ ಮಾಡಿರ್ತಾರೆ ಕಣಪ್ಪ. ಗೈಸ್ ನೋಡಿ, ಅದು ಗ್ರಿಪ್ ಸಿಕ್ತಲ್ಲ ಕೆಳಗಡೆ ಚಿಕ್ಕ ಇರೋದ್ರಿಂದ ನೋಡಿ, ಹಂಗಾಗಿ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾನು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀನಿ. ಅಪ್ಪಾಜಿ ನಿಮಗೆ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ದುಡ್ಡು ತಗೊಳಕ್ಕೆ ಅಂದ್ರೆ ಎಮರ್ಜೆನ್ಸಿಗೆ, ಆಮೇಲೆ ತಗೊಳ್ಳೋದು, ಕಟ್ಟೋದು, ಖರ್ಚು ಮಾಡೋದು, ಸಾಲ ತರ ಅಂತ.
ಸೊ ಇನ್ನೊಂದೇನಪ್ಪ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ದು ತುಂಬಾ ಯೂಸೇಜ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನು ನಾನು ತುಂಬಾ ಸ್ವಲ್ಪ ಚಿಕ್ಕವಳಿದ್ದಾಗ ಅಂದ್ರೆ ಪ್ರಾಬ್ಲಿ ವೆನ್ ಐ ವಾಸ್ ವರ್ಕಿಂಗ್, ನನಗೇನಪ್ಪ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಾದ್ರು ದುಡ್ಡಿಲ್ಲ ತಗೋಬೇಕು ಅಂತಂದಾಗ ಅದರಿಂದ ತೆಗೆದ್ಬಿಟ್ಟು ಅಂದ್ರೆ ಇಟ್ಸ್ ಲೈಕ್ ಸಾಲ ತಗೊಳ್ಳೋದು. ಕ್ರೆಡಿಟ್ ಕಾರ್ಡ್ ಕಂಪ್ನಿಯಿಂದ ಸಾಲ ತಗೊಂಡು ಅದನ್ನ ಆಮೇಲೆ ಕಟ್ಕೊಂಡು ಹೋಗೋದು, ಮತ್ತು ಅದಕ್ಕೊಂದಷ್ಟು ಪರ್ಸೆಂಟೇಜ್ ಕೊಡಬೇಕಾಗುತ್ತೆ. ಆ ಥರ ಒಂದು ನನ್ನ ಐಡಿಯಾಲಜಿ ಇದ್ದಿದ್ದು. ಬಟ್ ಕ್ರೆಡಿಟ್ ಕಾರ್ಡ್ನ ನಾವು ಕೆಲವೊಂದು ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ನಮ್ಗೆ ಒಂದಷ್ಟು ಡಿಸ್ಕೌಂಟ್ ಆಫರ್ ಕೂಡ ಇರುತ್ತೆ. ಅಂದರೆ ಕೆಲವೊಂದು ಬ್ಯಾಂಕ್ಸಲ್ಲಿ ಅಷ್ಟೇ. ಸೊ ನಾನು ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಬೇಕು ಕ್ರೆಡಿಟ್ ಕಾರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಲಾಂಚ್ ಆಕ್ಸೆಸ್ ಎಲ್ಲ ಸಿಗುತ್ತೆ ನೀವು ಏರ್ಪೋರ್ಟಲ್ಲೆಲ್ಲ ಹೋಗ್ತೀರಾ ಅಂತಂದಾಗ. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಯೂಟ್ಯೂಬ್ ಮೇಲೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ದಟ್ ಈಸ್ ದ ಮೇನ್ ರೀಸನ್ ವೈ ಆಮ್ ಟೇಕಿಂಗ್ ಕ್ರೆಡಿಟ್ ಕಾರ್ಡ್. ಅದು ಏನು ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಪ್ರಾಬ್ಲಿ ನನ್ನದೊಂದು 4-5 ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಗೈಸ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಆಲ್ಸೋ. ಲೈಫಲ್ಲಿ ಏನೇನೋ ಹೊಸ ತೊಗೋತಾ ಇದ್ದೀನಿ, ಹೊಸ ಡಿಸಿಷನ್ ತೊಗೋತಾ ಇದ್ದೀನಿ. ಇಟ್ಸ್ ಲೈಕ್ ನನ್ನ ಲೈಫಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ತೊಗೊಳಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದ ಥಿಂಗ್ ಈಸ್ ಅದು ಸಾಲ ಅಂತಲ್ಲ, ಯು ಶುಡ್ ನೋ ಹೌ ಟು ಯೂಸ್ ಇಟ್. ಯಾವುದಕ್ಕೆ ಅದನ್ನು ಯೂಸ್ ಮಾಡಬೇಕು, ಎಲ್ಲಿ ಬೆನಿಫಿಟ್ ಆಗುತ್ತೆ, ಎಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ಯಾವ ಫೆಸಿಲಿಟೀಸ್ಗೆ ಅದನ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ ಇಸ್ ಅ ಬೋನಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಗೈಸ್ ನನ್ನ ಕ್ರೆಡಿಟ್ ಕಾರ್ಡ್ ಬಂದಾಗ ತೋರಿಸ್ತೀನಿ. ಆ್ಯಂಡ್ ಆನ್ಲೈನ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೇನಪ್ಪಾಜಿ ಇವತ್ತಿಂದ ಹೊಸ ಕ್ರೀಮ್ ಹಚ್ಕೊಳ್ಳೋದು. ಇಲ್ಲ ಕಸ ಹೊಡೆದಿದೆ ಬೆಳಗ್ಗೆ. ಗೈಸ್ ನನ್ನ ರೂಮಲ್ಲಂತೂ ಎಷ್ಟು ಧೂಳು ಅಂದ್ರೆ ಪೋಕೋ ರೂಮ್ ಒಳಗೆ ಬಿಟ್ಕೊಂಡ್ಬಿಟ್ರೆ ಸಾಕು, ಕೂದಲೆಲ್ಲ ಕಡೆ ಉದುರುತ್ತೆ. ಇವತ್ತು ಆಕ್ಚುಲಿ ಬಾಚಬೇಕಿತ್ತು, ನಾನು ಬಾಚಿಲ್ಲ. ಅವಳದು ಸ್ವಲ್ಪ ಟೈಮ್ ತೊಗೊಂಡು ಬಾಚಬೇಕಿತ್ತು. ಸರಿ ಆಯಿತು. ನಾನು ಇವತ್ತು ಸ್ವಲ್ಪ ಏನೇನೋ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೆ ಅಬೌಟ್ ಸಮ್ ಆಫ್ ದ ಥಿಂಗ್ಸ್. ಪೋಕೋಗೆ ಈ ಒಂದು ಸ್ನ್ಯಾಕ್ನ ಹಾಕ್ತೆ. ಅವಳು ನೋಡಿ ಎಷ್ಟು ಇವಾಗ ಇನ್ನೊಂದು ಹಾಕ್ತೀನಿ ಅಂತ ಕಾಯ್ಕೊಂಡು ಕೂತಿದ್ದಾಳೆ. ಈಗ ಅದನ್ನ ಜಾಸ್ತಿನೂ ಹಾಕಕ್ಕೆ ಹೋಗಲ್ಲ. ಪೋಕೋದು ಟವಲ್ ಕಳ್ದೋಗ್ಬಿಡಿದಪ್ಪ ಅವಳು ತೋರೆ. ಗೈಸ್ ಇವತ್ತು ಒಂದು ವಿಷಯ ಏನು ತಿಳ್ಕೊಂಡೆ ಅಂತಂದರೆ, ಕಮಿಂಗ್ ಟು ಮೈ ಮೇಕಪ್, ನೀವು ಕಲರ್ ಕರೆಕ್ಟರ್ನ ಯೂಸ್ ಮಾಡಲಿಲ್ಲ ಅಂತಂದರೆ ತುಂಬ ವೈಟ್ ಆಗಿ ಕಾಣಿಸುತ್ತೆ ನಿಮ್ಮ ಒಂದು ಫೇಸ್. ಸೊ ಡೈರೆಕ್ಟಾಗಿ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡಿ ಅದ್ರ ಮೇಲೆ ಮಾಡಿದ್ರೆ ಅಂತ. ಸೊ ಅದು ನಾನು ಯೂಶಲಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದೆ. ಸೊ ಚೇಂಜ್ ಮಾಡಿದ್ಮೇಲೆ ನನಗೆ ರಿಯಲೈಸ್ ಆಯಿತು. ಆ್ಯಂಡ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇರೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಆ್ಯಕ್ನೀಸ್ ಎಲ್ಲ ಬರ್ತದೆ. ಕ್ಯಾಪ್ ಇಲ್ಲ ಹಾಕಿರ್ತೀನಲ್ಲ, ಸೊ ಟೈಟಾಗಿ ಕೂರೋದ್ರಿಂದ. ಈ ಒಂದು ಬುಕ್ ಏನಿದೆ, ಸೊ ಇದರಲ್ಲಿ ನಾನು ಭರತ್ಗೆ ಒಂದಷ್ಟು ಫೋಟೋಸ್ಗಳನ್ನ, ಅಂದರೆ ಅವ್ರದ್ದೊಂದಷ್ಟು ಫೋಟೋಸ್ ನನ್ನ ಜೊತೆ ತೊಗೊಂಡಂಥ ಒಂದಷ್ಟು ಫೋಟೋಸ್ ನನ್ನ ಹತ್ರ ಇದೆ. ಎಷ್ಟು ಫೋಟೋಸ್ನ ಪ್ರಿಂಟ್ ಮಾಡಿಸಿ ತಂದಿದ್ದೀನಿ. ಸೊ ಇದಿಷ್ಟೂ ಇಲ್ಲಿ ಬರ್ದು ನಾವು ಜೊತೆಗೆ ತುಂಬ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಿದ್ದೀವಿ ಜೊತೆಗೆ. ಸೊ ಹಾಗಾಗಿ ಪ್ರತಿಯೊಂದು ಮೂಮೆಂಟಿಂದ ಒಂದೊಂದು ಫೋಟೋಗಳನ್ನ ತೆಗೆದು ಇಲ್ಲಿ ಅಂಟಿಸೋಣ ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ಬರೆಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಈ ಬುಕ್ನ ನಾನು ತುಂಬ ದಿನದಿಂದ ಮುಟ್ಟಿರಲಿಲ್ಲ. ಇದ್ರ ಶೀಟ್ಸ್ ನೋಡ್ಬೋದು ಎಷ್ಟು ಗಟ್ಟಿರ್ಬೋದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಇದು ಆ್ಯಕ್ಚುಲಿ ಬುಕ್ ಕ್ಲಾತಲ್ಲಿ ಮಾಡಿರುವಂಥದ್ದು. ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ ಹೇಳ್ಬೋದು. ಇದರಲ್ಲಿ ಬ್ಲ್ಯಾಕ್ ಪೇಜಸ್ಸು ಇದೆ ಆ್ಯಂಡ್ ಈ ಥರ ಬೇಜ್ ಪೇಜಸ್ಸು ಇದೆ. ಸಖತ್ ತಿಕ್ಕಿದೆ ಆ್ಯಕ್ಚುಲಿ. ಸೊ ಇವಾಗ ಇದನ್ನು ಅಂಟಿಸೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಗಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೇಕು. ಗೈಸ್ ನನ್ನ ಹತ್ರ ಇದು ಒಂದೇ ಗಮ್ ಇರೋದು, ಇದೇ ಆಗುತ್ತೆ ಅಂತ ಅಂದ್ಕೊಂಡು ತಂದೆ. ಬಟ್ ಇವಾಗ ನನಗೆ ಯಾಕೋ ಡೌಟ್ ಹೊಡಿತಿದೆ. ಆಗಲಿಲ್ಲ ಅಂತಂದರೆ ಸ್ವಿಗ್ಗಿಯೆಲ್ಲ ಜೆಪ್ಟೋ ಮಾಡಬೇಕಾಗತ್ತೆ. ಇವಾಗ ಲೆಟ್ಸ್ ಗೆಟ್ ಇಟ್ ಸ್ಟಾರ್ಟೆಡ್. ಸೊ ಗೈಸ್ ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡು ಕೂತಿದ್ದೀನಿ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದ ಫಸ್ಟ್ ಫೋಟೋ ಇಸ್ ದಿಸ್. ಇದು ನಾವು ಮೈಸೂರಲ್ಲಿ ತೊಗೊಂಡಂಥ ಫೋಟೋ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫೋಟೋ ಅಂತ ಹೇಳ್ಬೋದು. ಸೊ ನಾವು ಅವತ್ತು ತಾನೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ವಿ. ಸೊ ಐ ಥಿಂಕ್ ಐ ಗೋಣ ಪೋಸ್ಟ್ ದಿಸ್ ಫೋಟೋ ಫಸ್ಟ್. ಐ ಡೋಂಟ್ ಆಮ್ ವೆರಿ ಕನ್ಫ್ಯೂಸ್ ಬಿಕಾಸ್ ತುಂಬ ಫೋಟೋಸ್ ಇದೆ ವಿಚ್ ಕ್ಯಾನ್ ರಿಲೇಟ್ ಯು ಕ್ಯಾನ್ ಸಿ ಹಿಯರ್. ಸೊ ಆ ಥರ ತುಂಬ ಫೋಟೋಸ್ ಇದೆ. ಮೋಸ್ಟ್ಲಿ ನಂದವ್ರದ್ದು ಜೊತೆಗೆ ಒಂದು ಫೋಟೋಸ್ನ ಇಟ್ಟಿದ್ದೀನಿ ಬಿಕಾಸ್ ಎವ್ರಿ ಮೂಮೆಂಟ್ ರಿಮೈಂಡ್ಸ್ ಒಂದು ಸಿಚುವೇಶನ್ಗೆ. ಇಲ್ಲಿ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಹಬ್ಬ ಇತ್ತು, ಅದು ಇದು, ರೆಸಾರ್ಟ್ಗೆ ಹೋಗಿದ್ದೆಲ್ಲ. ಸೊ ಹಾಗಾಗಿ ಲೆಟ್ಸ್ ಡೂ ಇಟ್, ಲೆಟ್ಸ್ ಫಿನಿಶ್ ಇಟ್. ನಾಳೆ ಫೈನಲಿ ಭರತ್ ಬರ್ಡೇ. ನಾಳೆ ಭರತ್ ಬರ್ಡೇಗೆ ಏನೇನು ಮಾಡ್ತೀನಿ ಅಂತ ವೆಯ್ಟ್ ಮಾಡಿ ನೋಡಿ. ಅವ್ರಿಗೆ ಆಲ್ರೆಡಿ 12 o'clock ಆಯಿತು ಆ್ಯಂಡ್ ವಿಶ್ ಮಾಡಾಯಿತು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ